ಲವ್ ಜಿಹಾದ್ ಅಂದ್ರೆ ಏನು ಅಂತ ಗೊತ್ತಾ? ಒಂದ್ 2 ನಿಮಿಷ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೆಪ್ 1 ಲವ್, ಆಮೇಲೆ ಸ್ಟೆಪ್ 2 ಜಿಹಾದ್. ಲವ್ ಅಂದ್ರೆ ಪ್ರೀತಿಯ ಹೆಸರಲ್ಲಿ ಅನ್ಯ ಧರ್ಮೀಯರನ್ನ ನಂಬಿಸಿ ಮೊದಲು ರಿಲೇಶನ್ಶಿಪ್ ಅಲ್ಲಿ ಬರೋದು, ಆಮೇಲೆ ಕನ್ವರ್ಟ್ ಆಗೋದೇನ್ ಕಂಪಲ್ಸರಿ ಅಲ್ಲ, ಹಿಂಗೆ ಇರೋಣ ಅಂತ ಹೇಳಿ ನಂಬಿಸಿ ಮದುವೆ ಆಗೋಕ್ ಒಪ್ಸೋದು. ಆಮೇಲೆ ಶುರು ಆಗೋದೇ ಈ ಜಿಹಾದ್. ಅಂದ್ರೆ ಮದುವೆ ಆಗೋಕೆ ಹುಡುಗಿ ಒಪ್ಪಿದ ಮೇಲೆ ಹುಡುಗಿಯನ್ನ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗುವಂತ ಫೋರ್ಸ್ ಮಾಡೋದು, ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಮದುವೆಗೆ ಒಪ್ತಿಲ್ಲ ಅಂತ ಹೇಳೋದು. ಒಂದ್ ವೇಳೆ ಹುಡುಗಿ ಆಗೋಲ್ಲ ಅಂತ ಡಿನೈ ಮಾಡಿದ್ರೆ ಆ ಹುಡುಗಿ ಅವನ ಜೊತೆ ರಿಲೇಶನ್ಶಿಪ್ ಇಲ್ಲಿ ಇದ್ದಾಗ ತೆಕೊಂಡಿರೋ ಫೋಟೋಸ್ ವಿಡಿಯೋಸ್ ಎಲ್ಲಾನು ಕೀ ಆಗಿ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡೋದು. ಇಫ್ ಇನ್ ಕೇಸ್ ಕನ್ವರ್ಜನ್ ಸಕ್ಸಸ್ ಆದ್ರೆ ಚಂಗೂರ್ ಬಾಬಾ ಅಂತವರಿಂದ ಅವ್ರಿಗೆ ದುಡ್ಡು ಸಿಗುತ್ತೆ. ಅದು ಅಮೌಂಟ್ ಹುಡುಗಿ ಯಾವ ಕಾಸ್ಟ್ ಅವಳು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೇಲ್ಜಾತಿಯವರಾಗಿದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ, ಕೆಳಜಾತಿಯವರಾಗಿದ್ರೆ ಕಮ್ಮಿ ಸಿಗುತ್ತೆ. ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿರೋ ಲವ್ ಜಿಹಾದ್ ಅಂದ್ರೆ ಅದು ಜಿಮ್ ಟ್ರೈನಿಂಗ್ ಹೆಸರಲ್ಲಿ. ರೀಸೆಂಟ್ ಆಗಿ UP ಮಿರ್ಜಾಪುರದಲ್ಲಿ ಒಂದು ಜಿಮ್ ಸಿಂಡಿಕೇಟ್ 30ಕ್ಕೂ ಹೆಚ್ಚು ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿದೆ. ಜಿಮ್ಗೆ ಬರುವ ಹುಡುಗಿಯರ ಜೊತೆ ಮೊದಲಿಗೆ ಸ್ನೇಹ ಮಾಡ್ತಿದ್ರು, ನಂತರ ರಿಲೇಶನ್ಶಿಪ್ ಅಲ್ಲಿ ಬರೋದು, ಬಳಿಕ ಬ್ಲಾಕ್ ಮೇಲ್ ಮತ್ತು ಒತ್ತಡ ಶುರುವಾಗ್ತಿತ್ತು ಕನ್ವರ್ಟ್ ಆಗುವಂತ. ಇನ್ನ ಶಾಕಿಂಗ್ ವಿಚಾರ ಏನಂದ್ರೆ ಈ ಗ್ಯಾಂಗ್ ಅಲ್ಲಿ ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೂಡ ಇದ್ದ. ಮತ್ತೊಂದು ಕೆಲವೊಂದಿಷ್ಟು ಕೇಸ್ಗಳಲ್ಲಿ ಆ ಧರ್ಮದ ಗಂಡ್ಮಕ್ಳು ಅಷ್ಟೇ ಇನ್ವಾಲ್ವ್ ಆಗಿರ್ಲಿಲ್ಲ, ಅದು ಶುರುವಾಗ್ತಿದ್ದೆ ಹೆಣ್ಮಕ್ಳಿಂದ. ಮೊದಲು ಜಿಮ್ ಟ್ರೈನರ್ ಗಳಿಗೆ ಆ ಧರ್ಮದ ಹೆಣ್ಮಕ್ಳು ಹಿಂದೂ ಹುಡುಗಿಯರಿಗೆ ಪರಿಚಯ ಮಾಡಿಸ್ತಿದ್ರು, ಆಮೇಲೆ ಎಲ್ಲಾನು ಆಗ್ತಿತ್ತು. ಈಗ ರೀಸೆಂಟ್ ಆಗಿ ಹುಬ್ಬಳ್ಳಿಯಲ್ಲಿ ಕೂಡ ಜಿಮ್ ಟ್ರೈನರ್ ಮೇಲೆ ಇದೇ ಆರೋಪ ಬಂದಿದೆ. ಸೊ ಮೈ ಡಿಯರ್ ಹಿಂದೂ ಗರ್ಲ್ಸ್, ಪ್ಲೀಸ್ ಬಿ ಸೇಫ್. ಇವ್ನು ಹಂಗಲ್ಲ, ಒಳ್ಳೆಯವನು, ನಮ್ಮ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾನೆ ಅಂದ್ರೆ ಮತ್ತೆ ನಿಮ್ ಬಾಡಿ ಫ್ರಿಜ್ ನಲ್ಲಿ ಸಿಗೋದು ಪಕ್ಕ.